ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ವ್ಯಾಪ್ತಿಗೆ ಬರುವ ಕೆರುಟಗಿ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರದ ಅನುದಾನ ದುರ್ಬಳಕೆಯಾಗಿದ್ದು, ಗ್ರಾಮ ಪಂಚಾಯತಿಗೆ ಬಂದಂತ ಅನುದಾನವನ್ನು ಇತ್ಯಾದಿ ಯೋಜನೆಗಳ ಬಿಲ್ ತಡೆ ಹಿಡಿದು ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಿ ಮರಳಿ ಸರ್ಕಾರಕ್ಕೆ ಜಮಾ ಮಾಡುವ. ಸದರಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಕೂಡಿಕೊಂಡು ಗ್ರಾಮದ ಪಂಚಾಯತಿಯ ಎಲ್ಲಾ ಯೋಜನೆಗಳ ಅನುದಾನವನ್ನು ಯಾವುದೇ ಕಾಮಗಾರಿಗಳ ಕೆಲಸಗಳನ್ನು ಪೂರ್ಣ ಮಾಡದೆ ಕೋಟ್ಯಾಂತರ ರುಗಳ ಅನುದಾನವನ್ನು ದುರ್ಬಳಕೆ ಮಾಡಿದ್ದು, ಸದರಿ ಗ್ರಾಮ ಪಂಚಾಯತಿಗೆ ಸನ್ 2016 ರಿಂದ 17 ರಿಂದ 2023 ರಿಂದ 24ನೇ ಸಾಲಿನವರೆಗೆ 15ನೇ ಹಣಕಾಸು ನರೇಗಾ ಯೋಜನೆ, ಎನ್ಜಿಎನ್ಆರ್ಜಿಎ ವರ್ಗ 1 ರ ಅನುದಾನ, ಅಭಿವೃದ್ಧಿ ಅನುದಾನ, ಕೃಷಿ ಹೊಂಡ, ಸರ್ಕಾರಿ ಹಳ್ಳಕ್ಕೆ ಹೂಳು ಎತ್ತುವುದು ಹಾಗೂ ಶೌಚಾಲಯದ ಅನುದಾನ, ಬದು ನಿರ್ಮಾಣ ಇತ್ಯಾದಿ ಯೋಜನೆಗಳ ಅನುದಾನವನ್ನು ಸಂಪೂರ್ಣ ದುರ್ಬಳಕೆಯಾದ ಅನುದಾನವನ್ನು ಹಾಗೂ ಕರ ವಸೂಲಾತಿ, ತೆರಿಗೆ ಹಾಗೂ ಹೆಚ್ಚುವರಿ ಕ್ರಿಯಾ ಯೋಜನೆ ರೂಪಿಸಿ ಸಾಕಷ್ಟು ಅನುದಾನವನ್ನು ಸರ್ಕಾರಕ್ಕೆ ಹಾಗೂ ಇಲಾಖಾ ಅಧಿಕಾರಿಗಳಿಗೆ ಮೋಸ ವಂಚನೆ ಮಾಡಿ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಸಿಕೊಂಡಿದ್ದು, ವಸತಿ ಯೋಜನೆ ಫಲಾನುಭವಿಗಳ ಪಟ್ಟಿ ನಂ. 17 ರ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ವಿನಂತಿ. ಸದರಿ ಗ್ರಾಮ ಪಂಚಾಯತಿಯಲ್ಲಿ ಸದರಿ ಸಾಲಿನಲ್ಲಿ ಕೋಳಿ ಶೆಡ್, ಹಂದಿ ಶೆಡ್, ಕುರಿ ಶೆಡ್ ಇತ್ಯಾದ ಶೆಡ್ಡುಗಳನ್ನು ಹಾಗೂ ಅತಿ ಕಡು ಬಡವರಿಗೆ ಮನೆಗಳ ಹಂಚಿಕೆ ಮಾಡದೆ ಗ್ರಾಮ ಸಭೆ, ಸಾಮಾನ್ಯ ಸಭೆ, ವಾರ್ಡ್ ಸಭೆ, ಊರಿನಲ್ಲಿ ಡೆಂಗೂರು ಸಾರದೆ ಶ್ರೀಮಂತ ಕುಟುಂಬಗಳ ಫಲಾನುಭವಿಗಳ ಹೆಸರಿನಿಂದ ಮನೆಗಳ ಆಯ್ಕೆ ಪಟ್ಟಿ ಮಾಡಿದ್ದು ಹಾಗೂ ಮಂಜೂರಿ ಕೂಡ ಮಾಡಿಕೊಂಡಿದ್ದು, ಈ ಹಿಂದೆ ವಿವಿಧ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳ ಪ್ರಯೋಜನೆ ಪಡೆದುಕೊಂಡಿದ್ದರೂ ಸಹಿತ ಈಗ ಮತ್ತು ಶ್ರೀಮಂತ ಕುಟುಂಬದ ಫಲಾನುಭವಿಗಳ ಹೆಸರಿನಿಂದ ಮನೆಗಳ ಆಯ್ಕೆ ಪಟ್ಟಿ ಮಾಡಿಕೊಂಡಿದ್ದು, ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಇರುತ್ತದೆ ಹಾಗೂ ಅತಿ ಕಡು ಬಡವರನ್ನು ಕೈಬಿಟ್ಟು ಶ್ರೀಮಂತ ಕುಟುಂಬ ವರ್ಗದವರ ಹೆಸರಿಗೆ ಮನೆಗಳ ಆಯ್ಕೆ ಪಟ್ಟಿ ಮಾಡಿ ಮನೆಗಳನ್ನು ಮಂಜೂರು ಮಾಡಿಕೊಡಿರುವುದರ ಆಯ್ಕೆ ಪಟ್ಟಿ ಮೇಲಾಧಿಕಾರಿಗಳ ತಪಾಸಣೆ ತನಿಖೆಗೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಲು ವಿನಂತಿಸಲಾಗಿದೆ. ಕಾರಣ ಕೂಡಲೇ ಗ್ರಾಮ ಪಂಚಾಯತಿಗೆ ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲಾ ಯೋಜನೆಗಳ ಬ್ಯಾಂಕಿನ ಸ್ಟೇಟ್ಮೆಂಟ್ಗಳನ್ನು ಪರಿಶೀಲನೆ ಮಾಡಿ ದುರುಪಯೋಗಪಡಿಸಿಕೊಂಡ ಅನುದಾನವನ್ನು ಮರಳಿ ಸರ್ಕಾರಕ್ಕೆ ಭರಣ ಮಾಡಲು ಕ್ರಮ ಜರುಗಿಸಬೇಕಾಗಿ ಸದರಿ ಯೋಜನೆಗಳ ಅನುದಾನಗಳು ದುರ್ಬಳಕೆಯಾಗಿದ್ದು, ಗ್ರಾಮ ಪಂಚಾಯತಿಯಲ್ಲಿ ಬಂದಂತಹ ಅನುದಾನವನ್ನು ಇತ್ಯಾದಿ ಯೋಜನೆಗಳ ಬಿಲ್ ತಡೆ ಹಿಡಿಯಬೇಕು ಮತ್ತು ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.